ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಂತಂದರೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ತಂದೆ ತಾಯಿನ ಮಾತ್ರ ಯಾವತ್ತೂ ಬೈಬೇಡ್ರಿ. ಯಾರೇ ತಪ್ಪು ಮಾಡಿದ್ರೂ ತಂದೆ ತಾಯಿಗಳನ್ನ ಮಾತ್ರ ಯಾವತ್ತೂ ಬೈಬೇಡ್ರಿ. ಯಾವುದೋ ಒಂದು ವಿಡಿಯೋ ಮಾಡಿದ್ದಕ್ಕೆ ನಮ್ಮ ಅಮ್ಮನೆಲ್ಲ ಬೈದಿಕ್ಕವ್ರೆ, ಕಮೆಂಟ್ ಹಾಕಿದ್ದಾರೆ. ಏನಕ್ಕೆ ಬೇಕು? ನಮ್ಮಮ್ಮ ಒಂದೇ ಒಂದು ಮಾತು ಹೇಳ್ಕೊಟ್ಟವ್ರೆ. ಏನಂತ ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ಆಳಿದವನು ಬಾಳಿಯಾನ ಅಂತ ಹೇಳ್ಕೊಟ್ಟಿದ್ದಾರೆ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮಗೆ ನಮ್ಮಮ್ಮ ಯಾವುದೇ ತಾಯಿನೂ ಯಾವಳಿಗೂ ಅಂಥ ಸೂಳೆ ಮುಂಡೆಗಳಿಗೂ ಕೆಟ್ಟ ಕೆಲಸ ಮಾಡಿರಿ ಅಂತ ಹೇಳಲ್ಲ. ಅರ್ಥ ಆಯ್ತಾ? ಕೆಟ್ಟ ಕೆಲಸ ಮಾಡಿರಿ ನೀವು ಅಂತ ಯಾವಳೇ ಆಗಲಿ, ಎಂಥ ನನ್ನ ಮಗಳೇ ಆಗಲಿ ಹೇಳಲ್ಲ. ನೀವು ನಮ್ಮ ತಾಯಿನ ಎಲ್ಲ ಚೆನ್ನಾಗಿ ಬೈದಿದ್ದೀರಾ, ಆಯಿತು, ದೇವರೊಬ್ಬನಿಂದ ನೋಡ್ಕೊತಾನೆ. ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊಳೋದು ಒಂದೇ, ಯಾವತ್ತೇ ಆಗಲಿ ನಿಮ್ಮ ತಾಯಿ ಬೇರೆ ಇಲ್ಲ, ನಮ್ಮ ತಾಯಿ ಬೇರೆ ಇಲ್ಲ. ಯಾರೂ ಕೆಟ್ಟವರಾಗಲ್ಲ. ಸಮಯ ಸಂದರ್ಭ ಆ ಕೆಟ್ಟ ಕೆಲಸ ಮಾಡಿಸುತ್ತೆ ಅಷ್ಟೇ. ಅದು ಹೊರತು ಯಾರೂ ಕೆಟ್ಟವರಲ್ಲ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ತಾಯಿ ತಂದೆಗಳನ್ನ ಯಾರೂ ಕೆಟ್ಟದ್ದು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಯಾರೂ ತಮ್ಮ ಮಕ್ಕಳಿಗೆ ಕೆಟ್ಟದ್ದು ಯಾವತ್ತೂ ಹೇಳ್ಕೊಡಲ್ಲ. ನಿಮಗೂ ನೀವು ಇಂಥ ಕೆಟ್ಟ ಕಮೆಂಟ್ ಹಾಕಿರಲ್ಲ, ನಿಮಗೂ ನಿಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರ್ತಾರ? ಇಲ್ಲ ತಾನೇ? ನೀವು ನಿಮ್ಮ ಸ್ವಇಚ್ಛೆಯಿಂದ ನೀವು ಹಾಕಿರೋದು. ಅರ್ಥ ಆಯ್ತಾ? ನನಗೇನಿದೆಯೋ ಅದು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಅದು ಒಳ್ಳೆ ಮಾತಲ್ಲಿ ಹೇಳ್ಬೇಕು, ಅಮ್ಮ ಈ ಥರ ಹಾಕ್ಬಾರ್ದು ಅಂತ ಹೇಳ್ಬೇಕಾಗಿತ್ತು. ಅದು ಬಿಟ್ಟು ಎಂತೆಂಥ ಮಾತು ಅಂದಿದ್ದೀರಾ. ಆಯಿತು, ಪರವಾಗಿಲ್ಲ. ನಮ್ಮಮ್ಮ ಏನು ಹೇಳಿದ್ರೋ ಅದೇ ನಾನು ಇವತ್ತು ಪಾಲಿಸೋದು. ಅರ್ಥ ಆಯ್ತಾ? ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ, ಯಾರೇನೇ ಅಂದ್ರೂ ನೀನು ಸುಮ್ಮನೆ ಸೈಲೆಂಟಾಗಿರಮ್ಮ, ದೇವ್ರೊಬ್ಬನಿದ ನೋಡ್ಕೊತೇನೆ ಅಂತ. ಅರ್ಥ ಆಯ್ತಾ? ನೀನು ತಪ್ಪು ಮಾಡಿದ್ಯಾ? ತಪ್ಪು ಮಾಡಿದವಾಗ ನಮ್ಮಮ್ಮ ನನ್ನ ತಿದ್ದಿ ಬುದ್ಧಿ ಹೇಳಿದ್ದಾರೆ. ಅರ್ಥ ಆಯ್ತಾ? ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ. ಯಾವುದೇ ಹೆಣ್ಮಗಳು ತಂದೆ ತಾಯಿ ಆಗಲಿ ತಪ್ಪು ಮಾಡಮ್ಮ ಅಂತ ಹೇಳ್ಕೊಡಲ್ಲ. ಅವ್ರು ದುರಂಕಾರದಿಂದ ತಪ್ಪು ಮಾಡ್ತಾರೆ. ಬೈರಿ, ಬೇಡ ಅಂತ ಹೇಳಲ್ಲ, ಅವ್ರಿಗೆ ಬೈರಿ. ತಂದೆ ತಾಯಿಗೆ ಯಾಕೆ ಬೈತೀರಾ? ತಂದೆ ತಾಯಿ ಏನು ತಪ್ಪು ಮಾಡಿದ್ದಾರೆ? ತಂದೆ ತಾಯಿಗಳು ಏನು ತಪ್ಪು ಮಾಡಿದ್ದಾರೆ ಹೇಳ್ರಿ. ತಂದೆ ತಾಯಿಗಳು ಬೈತಿರಲ್ಲ ನೀವು. ತಂದೆ ತಾಯಿ ಎಂಥವ್ರಾಗಲಿ ದೇವ್ರ ಸಮಾನ. ಅರ್ಥ ಆಯ್ತಾ? ಒಂದು ಟೈಮಲ್ಲಿ ನಮ್ಮಮ್ಮನ ಮಾತು ನಾನು ಕೇಳಿಲ್ಲ. ಹಂಗಂತ ನಾನು ಅಮ್ಮನ ಬಿಟ್ಕೊಡೋಕ್ಕಾಗಲ್ಲ. ಹೇಳ್ತೀನಿ, ಯಾವುದೇ ತಂದೆ ತಾಯಿ ಆಗಲಿ ಅವ್ರಿಗೆ ಹೆಚ್ಚೆ. ನಮ್ಮಪ್ಪ ಇವತ್ತಿಲ್ಲ. ನಮ್ಮಪ್ಪ ಇದ್ದಿದ್ರೆ ಈ ಕಷ್ಟ ಇರ್ತಾ ಇರಲಿಲ್ಲ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಿಗೆ ತಂದೆಯೇ ದೊಡ್ಡ ಆಸ್ತಿ. ದೊಡ್ಡವರು. ನಮ್ಮ ತಂದೆ ಇದ್ಬಿಟ್ಟಿದ್ರೆ ಇವತ್ತು ನಾನು ಈ ಥರ ಇರ್ತಾನೆ ಇರಲಿಲ್ಲ. ಎಷ್ಟು ನೋವಾಗುತ್ತೆ ನನಗೆ, ಎಷ್ಟು ಬೇಜಾರಾಗುತ್ತೆ ನನಗೆ. ನಮ್ಮಪ್ಪ ಇದ್ದಿದ್ರೆ ಇವತ್ತು ನಾನು ಈ ಥರ ಕಷ್ಟ ಪಡೋ ಅವಶ್ಯಕತೆನೇ ಇರ್ತಿರಲಿಲ್ಲ. ಅಷ್ಟು ಕಷ್ಟ ನನಗೆ. ಅಲ್ಲ, ಒಂದು ತಂದೆ ಆದವರು ಇರಬೇಕಲ್ವ, ಏನೋ ಕಷ್ಟ ಸುಖ ಕೇಳೋದಕ್ಕೆ ಇರಬೇಕು ತಾನೇ. ತಿಳಿದೇ ಯಾರೂ ತಪ್ಪು ಮಾಡಲ್ಲ. ಅಲ್ಲ, ತಿಳಿದು ಯಾರೂ ತಪ್ಪು ಮಾಡಲ್ಲ. ನೀವು ತಿಳಿದೇ ತಪ್ಪು ಮಾಡ್ತಾ ಇದ್ದೀರಾ. ಸುಮ್ಮನೆ ಬೈಯೋದು. ಏನಕ್ಕೆ ಬೈಯಕ್ಕೆ ಹೋಗ್ತೀರಾ ನೀವು? ಯಾಕೆ ಬೈಯಕ್ಕೆ ಹೋಗ್ತೀರಾ? ನಾನು ಹೇಳಿದ್ನಲ್ಲ, ಬೈರಿ. ತಂದೆ ತಾಯಿಗಳನ್ನ ಮಾತ್ರ ಬೈಯಕ್ಕೆ ಹೋಗ್ಬೇಡ್ರಿ. ಅರ್ಥ ಆಯ್ತಾ? ತಂದೆ ಯಾರೇ ಆಗಲಿ ಎಲ್ಲ ಒಂದೇ. ನನ್ನ ಪ್ರಕಾರ ನೀವು ಅಕಸ್ಮಾತ್ ಕೆಟ್ಟ ಕಮೆಂಟ್ ಹಾಕಿದ್ದೀರಾ, ಅವ್ರು ಏನು ಮಾಡಿದ್ರೆ ನೋಡ್ಕೊಂಡು ಹಾಕಿ, ಪರವಾಗಿಲ್ಲ. ನನ್ನ ಬೈರಿ ಇಲ್ಲ ಅಂತಿಲ್ಲ. ಆದರೆ ನಮ್ಮಮ್ಮನ್ನ